ಗುಡ್ ನ್ಯೂಸಾ? ಏನು? ಹೇಳ್ತೀನಿ ಮ್ಯಾಮ್, ಆದ್ರೆ ಅದಕ್ಕಿಂತ ಮುಂಚೆ ನಾನು ಒಂದ್ಸಲ ನಿಮ್ಮನ್ನ ಕಣ್ತುಂಬ ನೋಡ್ಲಾ? ನೋಡು, ಆದ್ರೆ ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಹೇಳ್ತೀನಿ ಅನ್ನಲ್ಲ, ಒಂದು ನಿಮಿಷ ಸುಮ್ಮನಿರಿ. ಸರಿ ಅಮ್ಮ. ಅಮ್ಮನಾ? ಯಾಕೆ ನಾನು ನಿನ್ನ ಅಮ್ಮ ಅಂತ ಕರಿಬಾರ್ದಾ? ಕರಿಯಮ್ಮ, ನೀನ್ ಹಾಗೆ ಕರೆದ್ರೆ ನಂಗೇನೋ ಒಂಥರ ಖುಷಿ ಆಗುತ್ತೆ. ಹಾಗಿದ್ರೆ ಇನ್ಮೇಲೆ ನಾನು ನಿಮ್ಮನ್ನ ಅಮ್ಮ ಅಂತಾನೆ ಕರೆಯೋದು, ಸರಿನಾ? ಸರಿ ಅಮ್ಮ. ಆದ್ರೆ ಏನೋ ಗುಡ್ ನ್ಯೂಸ್ ಅಂತ ಹೇಳಿದೆಲ್ಲ, ಏನದು? ಈಗ ಹೇಳಲ್ಲ, ಅದು ಸರ್ಪ್ರೈಸ್. 2 ದಿನ ಆದ್ಮೇಲೆ ಹಾಸ್ಪಿಟಲಿಗೆ ಬನ್ನಿ, ಆಗ ಅಲ್ಲೇ ಹೇಳ್ತೀನಿ. ಏನಮ್ಮ ಅದು? ಈಗಲೇ ಹೇಳು. ಹೇಳಲ್ಲ ಅಂತ ಹೇಳ್ದೆ ತಾನೆ. ಸರಿ, ನಮ್ಮ ಅತ್ತೆಯಲ್ಲಿ? ಅತ್ತೇನಾ? ಐ ಮೀನ್ ಮಹಾಲಕ್ಷ್ಮಿ ಆಂಟಿ, ಅವರಲ್ಲಿ? ಅತ್ತಿಗೆನಾ? ಹಾ, ಒಳಗಡೆ ರೂಮಲ್ಲಿದ್ದಾರೆ. ಒಂದು ನಿಮಿಷ ಬಂದೆ. ಅಮ್ಮೋ, ಇವಳು ಯಾಕಿಷ್ಟು ಹಾರಾಡ್ತಿದ್ದಾಳೆ? ಏನೋ ವಿಷಯ ಇರಬೇಕು, ಫಾಲೋ ಮಾಡ್ತೀನಿ. ಹುಡುಗಿ ಇದು ಯಾಕಿವತ್ತು ಹೀಗೆ ಮಾಡ್ತಿದ್ದಾಳೆ? ದಿನ ಒಂದೊಂದು ಥರ. ಹಾಯ್ ಮಿಸ್ಟರ್ ರಾಜ, ಹಾಯ್. ಹೇಗಿದ್ಯಾ? ಅರೆ ಇದೇನಿದು? ರಾಣಿಗ್ ನನ್ ಕಂಡ್ರೆ ಆಗ್ತಿರ್ಲಿಲ್ಲ, ಈಗ ನೋಡಿದ್ರೆ ಅವಳೇ ಬಂದು ಮಾತಾಡಿಸ್ತಿದ್ದಾಳೆ. ಏನ್ ಯೋಚನೆ ಮಾಡ್ತಿದ್ಯಾ ರಾಜ? ಓ, ರಾಣಿಗೆ ನನ್ ಕಂಡ್ರೇನೆ ಆಗ್ತಿರ್ಲಿಲ್ಲ, ಇವತ್ತು ಅವಳಾಗೆ ಬಂದು ಮಾತಾಡ್ತಿದ್ದಾಳೆ ಅಂತನಾ? ಛೇ, ಹಾಗೇನಿಲ್ಲ. ಡೋಂಟ್ ವರಿ ರಾಜ, ಇನ್ ಮುಂದೆ ನಾನು ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಿನ್ ಲೈಫ್ ಪೂರ್ತಿ ನಾನು ನಿನ್ ಜೊತೆ ಕಳಿಬೇಕಲ್ವಾ? ಅಂದ್ರೆ ಅಂದ್ರೆ ಏನಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗೇ ಇರೋದು. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ. ಅದೆಲ್ಲ ಹೇಳಕ್ಕಾಗಲ್ಲ. ಅದ್ ಸರಿ ರಾಜ, ಅತ್ತೆ ಮಾವ ಎಲ್ಲಿ? ಅತ್ತೆ ಮಾವನ? ನಿಮ್ಮ ಅಪ್ಪ ಅಮ್ಮ ಕಣೋ. ಏನ್ ಹೇಳ್ತಿದ್ಯಾ ರಾಣಿ? ರಾಜ, ಜಾಸ್ತಿ ಓವರಾಗಿ ಆಡ್ಬೇಡ. ನಿನ್ಗೂ ನಿಮ್ಮ ಅಪ್ಪ ಅಮ್ಮನ ನಾನು ಅತ್ತೆ ಮಾವ ಅಂತ ಕರಿಬೇಕು ಅಂತ ತಾನೇ ಆಸೆ ಇರೋದು? ಹೌದು, ಆಸೆ ಏನೋ ಇದೆ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ನಿನ್ನ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊ. ರಾಣಿ ನಿಂತ್ಕೋ. ರಾಣಿ, ಏನಿದು? ರಾಣಿ ಫುಲ್ ಚೇಂಜ್ ಆಗಿದ್ದಾಳೆ. ಏನಾಗಿರ್ಬೋದು? ಏನಾದ್ರೂ ಆಗ್ಲಿ, ರಾಣಿ ನನ್ನ ಜೊತೆ ನಗ್ನಗ್ತಾ ಮಾತಾಡ್ತಿದ್ದಾಳಲ್ಲ, ಅಷ್ಟು ಸಾಕು. ಹಾಯ್ ಅತ್ತೆ, ಹಾಯ್ ಮಾವ, ಹೇಗಿದ್ದೀರಾ? ಯಾವಾಗ ಬಂದ್ರಿ? ನಂಗೆ ಆಶೀರ್ವಾದ ಮಾಡಿ. ಯಾಕೆ ನಂಗೆ ಆಶೀರ್ವಾದ ಮಾಡಲ್ವಾ? ಕಾಲ ಚೆನ್ನಾಗಿ ಬಾಳಮ್ಮ. ತರ್ಲೆ, ಏನು ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ? ಅದು ಅಲ್ಲದೆ ಅತ್ತೆ ಮಾವನ್ ಬೇರೆ ಕರಿತಿದ್ಯಾ? ಏನು ವಿಷಯ? ಕರಿಬೇಕು ಅನ್ನಿಸ್ತು, ಕರಿತಿದ್ದೀನಿ. ಯಾಕಂಟಿ, ನಾನು ನಿಮ್ಮನ್ನ ಅತ್ತೆ ಮಾವ ಅಂತ ಕರಿಬಾರ್ದಾ? ಹಾಗಲ್ಲಮ್ಮ, ನೀನು ನಮ್ಮ ಮಗ ರಾಜನ್ ಮದುವೆ ಆದರೆ ಹಾಗೆ ಕರಿಬೋದಿತ್ತು. ಆದರೆ ಅಂತ ಯಾಕೆ ಡೌಟ್ ಪಡ್ತೀರಾ? ಅದು ಆಗತ್ತೆ ಅನ್ಕೊಳ್ಳಿ.